ನಂಗೆ ನಮ್ಮ ಮಗಂಗೆ ಆಶೀರ್ವಾದ ಮಾಡಿದ್ರೆ ನನಗೆ ಬಿಡಿ, ನಾನು ಸಿನಿಮಾ 50 ಸಿನಿಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಬರೀ ಫೋನಲ್ಲೇ ಸಿನಿಮಾ ಮಾಡ್ತೀನಿ, ಫೋನಲ್ಲಿ ಇದು ಮಾಡ್ತಾ ಆ ಕೆಪಾಸಿಟಿ ನನಗಿದೆ. ಅದರ ಎರಡನೇ ಮಾತಿಲ್ಲ. ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ ನಾನು ನಿಜವಾಗ್ಲೂ ಥ್ಯಾಂಕ್ಸು ನಮ್ಮ ಹುಚ್ಚ ಸುದೀಪ್ ಅವ್ರಿಗೆ. ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ಯಾಕೆ ಹುಚ್ಚ ಸುದೀಪ್ ಅವರು ಅಂದರೆ, ಈ ಸಿನಿಮಾ ನೋಡಿದಾಗ ಹುಚ್ಚ ಫೀಲಿಂಗ್ ಮತ್ತು ಸಿನಿಮಾ, ಆ ಸಿನಿಮಾದಲ್ಲಿ ಆ ಹುಚ್ಚದಲ್ಲಿ ನೋಡಿದಾಗ ಫಸ್ಟ್ ನಾವೇ ರೈಸ್ ತಂದು ಮಾಡಕ್ಕೆ ಹೋದಾಗ ಆ ಉಸಿರಿ ಆ ವಾರ್ಡ್ಗಳ ಫೀಲಿಂಗ್ ಬಂತು. ಅದಕ್ಕೆ ಇವತ್ತು ಆ ಥರ ಯಶಸ್ವಿಯಾಗಲಿ, ಹುಚ್ಚ ಥರ ಯಶಸ್ವಿಯಾಗಲಿ ಅಂತ ನಾನು ಅದನ್ನು ಕೇಳ್ಕೊಂಡೆ, ಬೇರೆ ಏನಿಲ್ಲ. ಅಲ್ಲ ಇನ್ನೊಂದೇನಂದ್ರೆ, ಅವರು ಸಿನಿಮಾನ ನಾನು ಅವತ್ತು ನೋಡಿದಾಗ ಆಮೇಲೆ ನೀವೆಲ್ಲ ಅನ್ಕೊಂಡಿದ್ದೀರಾ ಸುದೀಪ್ ಅವ್ರು ಇಷ್ಟು ಬೇಗ ಸ್ಟಾರ್ ಆಗಲಿಲ್ಲರಪ್ಪ. ಅವ್ರು ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ. ಎಷ್ಟು ಸಫರ್ ಬಿದ್ದರು, ಎಷ್ಟು ಸಿನಿಮಾ, ಎಷ್ಟು ನಿರ್ದೇಶಕರು ಎಷ್ಟು ಓಡಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಸುಲಭ ಬರಲಿಲ್ಲ. ಅದು ಬಂದು ಎಲ್ಲ ಬಿದ್ದ ಮೇಲೆ ನೀವು ಹುಡುಗರುಗಳಿಗೆ ಅಂತ ಹೇಳ್ತೀನಿ, ನೀವು ತಾಳ್ಮೆ ತಗೊಳ್ಳಿ, ತಾಳ್ಮೆ ಕೆಡ್ಸ್ಕೋಬೇಡಿ, ನಿಧಾನ ತಗೊಳ್ಳಿ. ಅದಕ್ಕೆ ನಾನು ಹೇಳ್ತೇನೆ, ನಿಧಾನ ತಗೊಂಡ್ರೆ ಗೆದ್ದೇ ಗೆಲ್ತೀರಾ. ಅವರಷ್ಟು ಬೇಗ ಬರಲಿಲ್ಲ ಇವತ್ತು. ಅದಕ್ಕೆ ಅವ್ರಿಗೆ ಎಲ್ಲ ಕಡೆ ಸಕ್ಸಸ್ ಸಿಗ್ತಾಯಿತ್ತು. ತಾಳ್ಮೆ ಅಂತಿದ್ರೆ ನೀವು ಹುಡುಗರಿಗೆ ಪಾಪ ನಿಮಗೆಲ್ಲ ನೋವಾಗೋದು ಗೊತ್ತು. ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ರೆ ಗೆಲ್ತಾ ಇಲ್ಲ ಅಂತ. ಆದರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿ ಗೆದ್ದೇ ಗೆಲ್ಲುತ್ತೆ. ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಹೇಳ್ತಾ